ನೋಡ್ರಿ ಸಿಂಪಲ್ ಆಗಿರ್ತೀನಿ. ಇದು ಅವಾಗ ಬಂದಾಗಿದ್ದು ನಿಜ. ಸೈಫುಲ್ ಅವರೇ ಮೊನ್ನೆ ಭಾಷಣದಲ್ಲಿ ಅವರೇ ಹೇಳಿದ್ದಾರೆ, ಅವರು ಸ್ವತಃ ಭಾಷಣದಲ್ಲಿ ಹೇಳಿದರೆ, ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ ಇದ್ರೆ ಹುಡುಕಿ ನಿಮಗೆ ಕೊಡ್ತೀವಿ. ನನಗೆ ಟಿಕೆಟ್ ಕೊಟ್ಟಿದ್ದು ನಿಜ ಪಕ್ಷ, ಆದರೆ ನನಗಿಂತ ಸಮರ್ಥ ಅಭ್ಯರ್ಥಿ ಅಂದರೆ ಮಲ್ಲಿಕಾರ್ಜುನ್ ಅವರು, ಅವರೇ ನಿಲ್ಲರಿ ಅಂತೇಳಿ ನನ್ನ ಬಿ ಫಾರ್ಮ್ನ ನಾನು ಅವ್ರಿಗೆ ಕೊಟ್ಟು ನಿಜ ಅಂತ ಹೇಳಿದ್ದಾರೆ. ಯಾವುದೇ ಪಕ್ಷ ಬಿ ಫಾರ್ಮ್ ಕೊಡ್ಬೇಕಾದ್ರೆ ಬಿ ಫಾರ್ಮ್ ಮತ್ತು ಎ ಫಾರ್ಮ್ ಒಟ್ಟಿಗೆ ಕೊಡ್ತಾರೆ. ಏನಾದರೂ ವ್ಯತ್ಯಾಸಗಳಾದರೆ ಎ ಫಾರ್ಮ್ಗಳನ್ನ ತಿದ್ದುಪಡಿ ಮಾಡಿ ಅದನ್ನು ಚುನಾವಣಾಧಿಕಾರಿಗಳು ಕೊಡ್ತಕ್ಕಂಥದ್ದು ಸಂಪ್ರದಾಯ. ಅದನ್ನು ನಾವು ಮಾಡಿದ್ವಿ. ಆದರೆ ಸಮಯ ಆಗಿದ್ದರಿಂದ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಹೊರತು ಅವತ್ತು ಯಾವುದೇ ಗೊಂದಲ ಇಲ್ಲ. ಈ ಸರಿ ಆಗಿದ್ದು ಗೊಂದಲ ಹೋದ ಸರಿ ಆಗಿಲ್ಲ. ಅದು ಸ್ವತಃ ಸೈಫುಲ್ಲರವರೇ ಒಪ್ಪಿ ಮಲ್ಲಿಕಾರ್ಜುನ್ ಅವರಿಗೆ ಬಿ ಫಾರ್ಮ್ನ ತಂದುಕೊಟ್ಟಿರ್ತಕ್ಕಂಥದ್ದು ಒಂದೇದು. ಎರಡನೇದು, ನೀವು ಶಿವಶಂಕರಪ್ಪನವ್ರು ಏನೋ ಶಿವಮೊಗ್ಗದಲ್ಲಿ ಏನೋ ಮಾತಾಡಿದೆ ಅಂತ ಹೇಳ್ತೀರಿ, ಅದು ವೀರಶೈವ ಮಹಾಸಭಾದ ಒಂದು ಸಭೆ, ಸಮಾಜದ ಸಭೆ. ಸಮಾಜ ಸಭೆಯಲ್ಲಿ ಸಮಾಜದವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಸಹಜ. ಅಲ್ಲಿ ಏನು ಅವ್ರನ್ನ ಗೆಲ್ಲಿಸ್ರಿ ಅಂತ ಹೇಳಿಲ್ಲ. ಅವರೇನು ರಾಘವೇಂದ್ರ ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ, ನೀವು ನಿಮ್ಗೆ ಒಳ್ಳೆ ಮನುಷ್ಯ ಸಿಕ್ಕಾನೆ, ಒಳ್ಳೆ MP ಸಿಕ್ಕಿದೆ ನಿಮಗೆ ಅಂತ ಅವರು ಹೇಳಿದ್ದಾರೆ. ಸಮಾಜ ಪರವಾಗಿ ಒಬ್ಬ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಪರವಾಗಿ ಮಾತಾಡೋದು ಬಿಟ್ಟರೆ ಅವ್ರನ್ನ ಗೆಲ್ಲಿಸ್ಬಿಡ್ಬೇಕು, ನೀವು ಅವ್ರಿಗೆ ಎಲ್ಲರೂ ಕಾಂಗ್ರೆಸ್ ಸಮೇತ ಸೇರಿ ಅವ್ರಿಗೆ ಓಟ್ ಹಾಕ್ರಿ ಅಂತ ಹೇಳಿಲ್ಲ. ಇದನ್ನ ಸೃಷ್ಟಿ ಮಾಡ್ತಿದ್ರೆ ಖಂಡಿತ ನಾವು ಇದನ್ನ ಖಂಡಿಸ್ತೇವೆ. ಇವತ್ತು ಶಿವಶಂಕರಪ್ಪ ಇಲ್ಲ ಇದ್ರೆ ಅವ್ರ ಕೂಡ ಉತ್ತರ ಕೊಡ್ತೇವೆ. ಸರ್, ನಾವು ಸಮಾಜ ಪರವಾಗಿ ಅವ್ರು ಕೇಳಿದ್ರು ಸರ್, ನಾವ್ ಯಾರು ಅದು ವಿರೋಧ ಮಾಡಿಲ್ಲ. ನಾವ್ ಯಾರು ಮಧ್ಯೆ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಎಂಟ್ರಿ ಆಗ್ಲಿಲ್ಲ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಆದ್ರೆ ಇವ್ರು ನೀವು ಕೆಲವು ವಿಡಿಯೋ ಕ್ಲಿಪ್ಗಳು ನೋಡಿದ್ವಿ. ನಮಗೆ ಒಂದು ಇದೇ ಇದ್ದಲ್ಲ, ಒಂದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿರ್ತಕ್ಕಂಥ ಅವ್ರ ವರ್ಡ್ಸ್ಗಳು ಏನದವಲ್ಲ, ನಮಗೆ ಟಿಕೆಟ್ ಕೊಡದೇ ಇದ್ರೆ ನಾವು BJP ಅವರಿಗೆ ಓಟ್ ಹಾಕ್ತೀವಿ, ನಾವು SDP ಅವರಿಗೆ ಓಟ್ ಹಾಕ್ತೀವಿ, ನಾವು ಕಾಂಗ್ರೆಸ್ ಪಕ್ಷನ ಸೋಲಿಸ್ತೀವಿ ಅಂತಾರಲ್ಲ, ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದು ಅವ್ರು ಟಿಕೆಟ್ ಕೇಳಿ, ಟಿಕೆಟಿಗೂ ನಾವು ಯಾರು ನಮ್ಗೆ ಅಭ್ಯಂತರಿಲ್ಲ. ನಾವು ಕೊಟ್ಟರು ಸಂತೋಷ. ಇವತ್ತು ಎಲ್ಲ ಸಮಾಜದವರು ಅವ್ರನ್ನ ಸೋಲು ಗೆಲುವು ಚುನಾವಣೆಗೆ ಇದ್ದುತ್ತೆ, ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ಆದರೆ ಪಕ್ಷ ಒಂದು ಸಿದ್ಧಾಂತ, ನಾನು ಆಗಲೇ ಹೇಳಿದೆ, ಆ ಸತ್ತಂತರ ಮನೆಯವರಿಗೆ ಕೊಡ್ತಕ್ಕಂಥ ಒಂದು ಸಂಪ್ರದಾಯನ ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಬೇರೆ ಕಾಂಗ್ರೆಸ್ ಒಂದೇ ಅಲ್ಲ, BJP ಅವರು ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಅಲ್ಲಿ ಬಾಗಲಕೋಟೆಗೆ ಮೇಟಿಯರ್ ಮನೆಯವರು ಅವ್ರ ಮಗು ಕೊಟ್ಟರು. ಇಲ್ಲಿ ನಮ್ಮ ಶಿವಶಂಕರಪ್ಪರ ಬಗ್ಗೆ ಅವ್ರ ಮೊಮ್ಮಗು ಟಿಕೆಟ್ ಕೊಟ್ಟಿದ್ದಾರೆ. ಇಡೀ ಹಿಂದಿನ ಇತಿಹಾಸ ತಗೊಂಡ್ರು ಹಂಗೆ ಇದೆ. ದಯವಿಟ್ಟು ಇದನ್ನ ಯಾವುದೇ ಥರ ಗೊಂದಲ ಇದಕ್ಕೆ ಅವಕಾಶ ಇಲ್ಲ. ಇವ್ರು ಗೊಂದಲ ಸೃಷ್ಟಿ ಮಾಡಿದರು. ಸಮಾಜವನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧ ಎತ್ಕಟ್ಟಕ್ಕೆ ಏನು ಪ್ರಯತ್ನ ಮಾಡಿದ್ರಲ್ಲ, ಅದು ಇವತ್ತು ನಾವ್ಯಾರು ಇಲ್ಲ, ನಮ್ಮ ರಿಪೋರ್ಟ್ ಮ್ಯಾಗಲ್ಲ. ಇವತ್ತು ಆಗಲೇ ಬಸವಣ್ಣ ಹೇಳಿದ ರೀತಿ AICC ಅವರು ಇಲ್ಲಿ ಎಲ್ಲರೂ ಇದ್ರಲ್ಲಿ ಈ ಚುನಾವಣೆ ನಡೆಸಿದ್ದು KPCC ಮತ್ತು AICC ಅವರು. ನಾವೆಲ್ಲ ಕಾರ್ಯಕರ್ತರು ಸುಮ್ಮನೆ ನಮ್ಮ ಪಾಡಿ ನಾವು ಅವ್ರನ್ನ ಕರ್ಕೊಂಡೋಗಿ ಯಾವ ವಾರ್ಡು ಯಾವ ಬೂತಲ್ಲಿ ಅವ್ರು ಕ್ಯಾನ್ವಸ್ ಮಾಡಬೇಕು, ಅಲ್ಲಿ ಓಟ್ ಕೇಳಬೇಕು, ಯಾವ ಟೈಮಿಗೆ ಹೋಗ್ಬೇಕು, ಯಾವ ಟೈಮಿಗೆ ಬರಬೇಕು ಅನ್ನೋದನ್ನ ಅವ್ರು ಹೇಳಿದಂಥ ಇದನ್ನು ಮಾತ್ರ ನಾವು ಪಾಲನೆಯನ್ನು ಮಾಡಿದ್ವಿ ಹೊರತು ನಾವ್ಯಾರು ಇದನ್ನು ಹಸ್ತಕ್ಷೇಪ ಮಾಡಿಲ್ಲ. ಇದರಲ್ಲಿ ಪಕ್ಷ ಪರವಾಗಿ ಯಾರು ಕೆಲಸ ಮಾಡಿದ್ರು ಯಾರು ಮಾಡಿಲ್ಲ ಅನ್ನೋದು ರಿಪೋರ್ಟು ಸಂಪೂರ್ಣ KPCC ಮತ್ತು AICCಗೆ ಇದೆ. ಸುರ್ಜೇವಾಲಾ ಅವರು 3-4 ಸರಿ ಬಂದೋಗಿದ್ದಾರೆ, ಮುಖ್ಯಮಂತ್ರಿಗಳು 3 ಸರಿ ಬಂದೋಗಿದ್ದಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು 2 ದಿನ ಇಲ್ಲೇ ಬಂದಿದ್ದಾರೆ. ಅಭಿಷೇಕ್ ದತ್ತಾ ಇನ್ಚಾರ್ಜ್ ನಮ್ಮ ರಾಜ್ಯದ್ದು ಅವರು ಇಲ್ಲೇ ಇದ್ದಾರೆ, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ AICC ಇವರು ಜನರಲ್ ಸೆಕ್ರೆಟರಿ ಅವರಿಗೆ. ಇವನ್ನೆಲ್ಲ ರಿಪೋರ್ಟ್ ಮೇಲೆ ಅದನ್ನ ಪರಿಶೀಲನೆ ಮಾಡಿ ಇವರು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಂತ ಕೆಲಸ ಮಾಡಿದ್ದಾರೆ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಅವ್ರನ್ನ ಪಕ್ಷದಿಂದ ಉಚ್ಚಾರಣೆ ಮಾಡಿದ್ದಾರೆ ಹೊರತು ಅವ್ರು ಟಿಕೆಟ್ ಕೇಳಿದ್ರಂತ ಉಚ್ಚಾರಣೆ ಮಾಡಿಲ್ಲ. ಇದು 100% ಸುಳ್ಳು. ಇದನ್ನ ಸುಮ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರನ್ನ ಎತ್ಕಟ್ಟಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇದು 100% ಸುಳ್ಳು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.